ಪಾಲಿಕೆ ಆವರಣದಲ್ಲಿ ಪಾಲಿಕೆ ವಿರುದ್ಧ ಏಕಾಂಗಿ ಹೋರಾಟ. ಕರ್ನಾಟಕ ಸಂಗ್ರಾಮ ಸೇನಾ ವತಿಯಿಂದ ಹೋರಾಟಕ್ಕಿಳಿದ ಸಂಜೀವ್ ದುಮಕನಾಳ. ಇಂದು ನಡೆಯುತ್ತಿರುವ ಪಾಲಿಕೆ ಸಾಮಾನ್ಯ ಸಭೆ ವೇಳೆ ಆಕ್ರೋಶ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ. ಧೀಮಂತ ಸನ್ಮಾನದಲ್ಲಿ ಅರ್ಹರಿಗೆ ಅನ್ಯಾಯ ಆಗಿದೆ. ವರ್ಗಾವಣೆ ಆಗದೆ ಇಲ್ಲೇ ತಳ ಊರಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಕಲಾಭವನ ದುರಸ್ತಿ ಮಾಡದ ಅಧಿಕಾರಿಗಳಿಗೆ ಧಿಕ್ಕಾರ. ಹಲವು ವಿಷಯಗಳ ಬಗ್ಗೆ ಪಾಲಿಕೆ ವಿರುದ್ಧ ಆಕ್ರೋಶ. ಗೈಡ್ಲೈನ್ಸ್ ಕೊಡಬೇಕು, ಸಾರ್ವಜನಿಕ ಮಾಹಿತಿ ಕೊಡಬೇಕು. ನೀವು ಯಾವ ಬೇಸ್ ಮ್ಯಾಗ ಆಯ್ಕೆ ಮಾಡಿದ್ರಿ, ಅವ್ರ ಸಾಧನೆಗಳೇನು, ಬುಕ್ಲೆಟ್ ಏನು ಬಹಿರಂಗವಾಗಿ ನಮಗೆ ಪ್ರಸ್ತುತಪಡಿಸಬೇಕು. ಅವ್ರ ಸಾಧನೆಗಳೇನೋ ಇದ್ರೆ ಸರ್ಕಾರಿ ನೌಕರರು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಸತ್ತಿಗೆರೆಯವರು ಅವರು ವೃತ್ತಿಗಾಗಿ ಕೆಲಸ ಮಾಡಿದ್ರೆ ಸಾರ್ವಜನಿಕ ಸೇವೆ ಏನು. ಮಹೇಶ್ ವರ್ಕೇರಿಯವರು ಗುಡ್ ನ್ಯೂಸ್ ಕಾಲೇಜ್ ಕಲಗಟ್ಟಿಗೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸಾಧನೆ ಏನು. ಅವ್ರು ಏನಾದರೂ ಅವ್ರ ಪೇಮೆಂಟ್ ಅಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೇನೋ ಹೆಲ್ಪ್ ಮಾಡಿದರೆ ಅಂಥವ್ರನ್ನ ಪ್ರಶಸ್ತಿಯನ್ನು ಮಾಡಬೇಕು. ಅದು ಬಿಟ್ಟು ಕೆಲವೊಂದಿಲ್ಲಿ ನೃತ್ಯಗಾರರು, ಕೆಲವರು ತಮ್ಮ ಬೇಕಾದವರಿಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರು ಇವ್ರು ಯಾರಾದರೂ ಪೇಷಂಟ್ ರೋಗಿಗಳನ್ನು ಅವ್ರ ದವಾಖಾನೆಗೆ ಹೋದಾಗ ನೋಂದಣಿ ಇಲ್ಲದೆ ನೋಡಿದ್ರೆ ದಾಖಲೆಗಳಿದ್ರೆ ಪ್ರಶಸ್ತಪಡಿಸ್ರಿ. ಅಂಥ ವೈದ್ಯರಿಗೆ ಪ್ರಶಸ್ತಿ ಕೊಡ್ರಿ. ಇವತ್ತು 10 ರೂಪಾಯಿ 5 ರೂಪಾಯಿ ಗಂಟೆ ಡಾಕ್ಟರ್ ರಾಮನಗರದಾದ್ರೆ 5 ರೂಪಾಯಿ ಗಂಟೆ ಡಾಕ್ಟರ್ ಅವ್ರಿಗೆ ಕೊಡ್ಬೇಕು. ನಾವು ಸಣ್ಣವಿದ್ದಾಗ ರಾಮನಗರ ತೋರಿಸೋತಿದ್ವಿ 5 ರೂಪಾಯಿ, ಈಗ ಅವ್ರು 10 ರೂಪಾಯಿ 8 ರೂಪಾಯಿ ಮಾಡಿದಾರೆ ಅವರು. ಅಂಥ ವೈದ್ಯರಿಗೆ ನೀವು ಕೊಡಬೇಕು. ಇಲ್ಲಿ 750 ರೂಪಾಯಿ 1000 ರೂಪಾಯಿ ಸ್ಕ್ಯಾನಿಂಗು 10,000 ರೂಪಾಯಿಗೆ ನೀವು ಧೀಮಂತ ಸನ್ಮಾನ ಕೊಟ್ಟಿರಿ. ಇದು ನಿಮಗೆ ಶೋಭೆ ತರೋದಲ್ಲ. ಮತ್ತು ಅವ್ರ ಕನ್ನಡಕ ಏಕೀಕರಣ ಯಾವಾಗ ಆಯಿತು, ಏಕೀಕರಣ ಯಾವಾಗ ಹುಡ್ತು, ಏಕೀಕರಣದ ಯಾರ ಭಾಗಿಯಾಗಿದ್ರು, 8 ಜನ ರಾಜ್ಯೋತ್ಸವ ಪ್ರಶಸ್ತಿ ತೊಗೊಂಡ್ರು, 8 ಜನ ಜ್ಞಾನಪೀಠ ತಗೊಂಡ್ರು. ಇವ್ರು ಯಾರಿಗಾರು ಗೊತ್ತಿದ್ರೆ ಪೂಜ್ಯ ಮಹಾಪೌರು ಬಹಿರಂಗಪಡಿಸ್ಬೇಕು. ಗೋಕಾಕ್ ಚಳವಳಿ ಯಾರು ಬಂದರು, ಎಷ್ಟು ಜನ ಬಂದರು, ಎಷ್ಟು ಸೇರಿದ್ರು, ವಿದ್ಯಾವರ್ಧಕ ಸಂಘ ಯಾವಾಗ ಹುಡ್ತು, ಏನಾಯಿತು ಅನ್ನೋದು ಪೂಜ್ಯ ಮಹಾಪೌರು ಏನಾದರೂ ಇತಿಹಾಸ ಗೊತ್ತಿದ್ರೆ, ಈ ಸಮಿತಿ ಸದಸ್ಯರು ಗೊತ್ತಿದ್ರೆ ಬಹಿರಂಗಪಡಿಸಬೇಕು. ರಾಜ್ಯೋತ್ಸವ 50 ವರ್ಷ ಸುಮ್ಮನೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಿಲ್ಲ. ಎಷ್ಟು ಜನ ನಮ್ಮ ಧಾರವಾಡ ಸಾಹಿತಿಗಳಿದ್ರು, ದಾರಾ ಬೇಂದ್ರೆಯವರು ಏನು ಹೇಳಿದ್ರು, ಆಲೂರು ವೆಂಕಟರಾಯರು ಏನು ಹೇಳಿದ್ರು, ಗಿರೀಶ್ ಕಾನಡವರು ಏನು ಹೇಳಿದ್ರು, ಪಾಟ್ಲಿ ಪುಟ್ಟಪ್ಪ ಅವ್ರು ಏನು ಹೇಳಿದ್ರು. ಇವೆಲ್ಲ ನಾಡಿನ ಹುಟ್ಟಿದ ಸಾಹಿತಿಗಳನ್ನೆಲ್ಲ ಅಂಥವ್ರನ್ನ ಬಿಟ್ಟು ನಾ ಅದನ್ನ ಸಂಜೆ ಮಾಡೇ ಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಇಂಥ ವ್ಯವಸ್ಥೆ ಒಳಗೆ ವಿಶ್ವಾರೆಡ್ಡಿ ಸಾಹೇಬರು, ನೀವು ಅಧಿಕಾರಿಗಾದರೂ ಕೊಟ್ಟಂತೆ ನಡೆದಂತೆ ನಡಿಬೇಕು, ನುಡಿದಂತೆ ನಡಿಬೇಕಂತ ಏನು ಹೇಳ್ತಾರಲ್ಲ, ಅದು ಆಗ್ತಿದ್ರೆ ಆಗ್ತಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಹೇಳ್ಬೇಕು. ಇದು ಅಧಿಕಾರಿಗಳ ನಡೆ ಮತ್ತು ನುಡೆ. ಇಂಥ ವ್ಯವಸ್ಥೆಯಲ್ಲಿ ನಮ್ಮನ್ನು ಸಾಕಷ್ಟು ನಿರಂತರವಾಗಿ ಈ ಕೆಲವೊಬ್ಬರು ಜನಕ್ಕೆ ಕನ್ನಡಕ್ಕಾಗಿ ಏನು ದುಡ್ದಾರ, ಕನ್ನಡಕ್ಕಾಗಿ ಅವರ ವಿಶೇಷವಾಗಿ ಏನು ಸೇವೆ, ಇಷ್ಟರೊಳಗೆ ಯಾರಾದರೂ ಧೀಮಂತ ಸನ್ಮಾನದಾಗ ಸೇವೆ ಮಾಡಿದ ನಿಮ್ಮ ಹತ್ರ ಬುಕ್ಲೆಟ್ ಇದ್ರೆ ಅದನ್ನು ಬಹಿರಂಗ ಪ್ರಚಾರ ಮಾಡಬೇಕು. ಕೆಲವು ಬಿಸ್ನೆಸ್ ಮ್ಯಾನ್ ಇವ್ರ ಬಗ್ಗೆ ಪೊಲೀಸ್ ವೆರಿಫಿಕೇಷನ್, ಯಾರಾದರೂ ಇವ್ರ ಮ್ಯಾಗ ಕೇಸ್ ಇಲ್ಲ ಅಂತೇಳಿ ಪೊಲೀಸ್ ವೆರಿಫಿಕೇಷನ್ ಕಾಪಿ ಇದ್ರೆ ಇವೆಲ್ಲನೂ ಕೂಡ ಪೂಜ್ಯ ಮಹಾಪೌರ ಸಮಿತಿಯವರು ಬಹಿರಂಗ ಮಾಡಬೇಕು. ಒಂದು ಪ್ರಶಸ್ತಿ ತೊಗೋಬೇಕಂದ್ರೆ ಅದು ಪೊಲೀಸ್ ವೆರಿಫಿಕೇಷನ್ ಭಾಳ ಮುಖ್ಯ ಆಗುತ್ತೆ ಅನ್ನೋದು ಈ ಸಮಿತಿಗಳು ನೀವು ಹೇಳಿದ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ನೀವೇನಾದರೂ 356 ಜನ ಸ್ಕ್ರೂಟ್ನಿ ಮಾಡಿದ್ದು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು. ಯಾಕಂದರೆ ಇಲ್ಲಿ ಯಾರ್ದೋ ದುಡಿಯೋದು, ಯಾರ್ದೋ ಇಲ್ಲಿ ಬಂದು ಸನ್ಮಾನ ಮಾಡ್ಕೊಳ್ಳೋದು. ಆಮೇಲೆ ಈ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರಿಗೆ 5-3 ಕ್ಷೇತ್ರ ಕನ್ನಡ ಪರ ಸಂಘಟನೆ ಯಾವ ಕ್ಷೇತ್ರ ಕೊಟ್ಟಿರಪ್ಪ, ಯಾರಿಗಾರು ಕೊಟ್ಟಿರಿ ಬಹಿರಂಗ ಮಾಡಿರಿ. ಅದು ಒಬ್ಬರಿಗೆ ರವಿ ಕದಮ್ ಅಂತೇಳಿ ಒಬ್ರಿಗೆ ಕೊಟ್ಟರಿ, ಅದು ಸಾಮಾಜಿಕ ಕ್ಷೇತ್ರ ಒಳಗೆ ಹೆಸರು ಹಾಕಿರಿ, ಕನ್ನಡ ಪರ ಕ್ಷೇತ್ರ ಹಾಕಿಲ್ಲ. ಯಾರು ಕೇಳಲಿಲ್ಲ ಮಾಡಲಿಲ್ಲ ಅಂದರೆ ನೀವು ತಿಳಿದಂಗೆ ಮಾಡಿದ್ರೆ ಪಾಲಿಕೆ ನಿರ್ಧಾರ ಒಪ್ಕೋತೀನಿ ನಾನು. ನಿಮ್ಮದೇ ನಿರ್ಧಾರ ಅಂತಿಮ, ಯಾಕೆ ನಿಮಗೆ ಕುಂದ್ರಿಸಿವಲ್ಲ ಗೂಟದ ಮೇಲೆ, ಅದು ನಿಮ್ಮದೇ ನಿರ್ಧಾರ, ನಾವು ಒಪ್ಕೋತೀನಿ. ಗೂಟದ ಮೇಲೆ ಕುಂದ್ರಿಸಿದ ನಿರ್ಧಾರ ಅನ್ನೋಕೆ ಕಾಂಪಿಟೇಟರ್ ನಾನು ಅವನ ಸಮ ಇದ್ದಾಗ ಯಾರನ್ನು ಆಯ್ಕೆ ಮಾಡಬೇಕನ್ನೋದು ಪಾಲಿಕೆ ತೀರ್ಮಾನ ಆಗುತ್ತೆ. ಇಲ್ಲಿ